ಯಾವ ಸಭೆ ನಿನ್ನೆ ದಿವಸ ಅದೊಂದು ಯಾವ ಪಾವಿತ್ರ್ಯತೆ ಇರಬೇಕಾಗಿತ್ತು ಆ ಸಭೆಯಲ್ಲಿ. ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿಯಾದಿಯಾಗಿ ಸೇರಿ ಆ ಪಾವಿತ್ರ್ಯತೆ ನೆನ್ನೆ ಹಾಳಾಗುತ್ತದೆ. ಚಾಮುಂಡೇಶ್ವರಿ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಇಡೀ ಭಾಷಣದಕ್ಕೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾ ಇದ್ರು ಮತ್ತು ಇಡೀ ರಾಜಕಾರಣದ ಗಮಲು ಇಡೀ ಕಾರ್ಯಕ್ರಮದಲ್ಲಿ ಯಾರು ಉದ್ಘಾಟನೆಗೋಸ್ಕರ ಬಂದಿರೋ ಈ ನಾಡಿನ ಸಾಹಿತ್ಯದ ದಿಗ್ಗಜ ಹಂಪ ನಾಗರಾಜ್ ಅವರು ಕೂಡ ರಾಜಕೀಯ ಭಾಷಣನೇ ಮಾಡಿಬಿಟ್ರು. ಇಡೀ ಕಾರ್ಯಕ್ರಮ ರಾಜಕೀಯ ಮಯವಾಗಿ ಒಂಥರ ಹೊಲಸು ಕಾರ್ಯಕ್ರಮ ಆಗಿಬಿಟ್ಟದು. ಎಲ್ಲರೂ ಕೂಡ ಭಕ್ತಿ ಭಾವ, ದಸರಾ, ಸಂಸ್ಕೃತಿ, ಸಂಸ್ಕಾರ, ಯದುವಂಶದ ಅರಸರು, ಚಾಮುಂಡಿ ತಾಯಿ, ಅವಳು ಸತ್ಯ ಹೇಗೆ ನಡ್ಕೊಂಬತ್ತು, ದಸರಾ, ಜನರ ಆಶೀರ್ವಾದ, ಜನರ ಸಹಭಾಗಿತ್ವ, ಜನ ಸಹಕಾರ, ಇವೆಲ್ಲ ಏನೂ ಮಾತಾಡಲಿಲ್ಲ ಯಾರು. ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನು ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಇಳಿಸಿಬಿಟ್ಟಿರೋದು. ಬಹುಶಃ ಇನ್ನೊಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲರಿಗೂ. ಯಾಕೆ ಬೇಕು ಆ ಕಾರ್ಯಕ್ರಮ ಅಲ್ಲಿ? ಹಾಗಾಗಿ ಆನಂತರದಲ್ಲಿ ಆ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯನವರು ನಾನೇನೂ ತಪ್ಪು ಮಾಡಿಲ್ಲ ಎಲ್ಲಿ ಯಾಕೆ ಬೇಕದು. ಆನಂತರದಲ್ಲಿ ಹಂಪ ನಾಗರಾಜ್ನವರು ಕೂಡ ಅದನ್ನು ಒಂದು ರೀತಿಯಲ್ಲಿ ಅವರು ರಾಜಕೀಯದ ಭಾಷಣನೇ ಮಾಡಾಕ್ಬಿಟ್ರು. ಹೀಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ಬೆನ್ನು ತಟ್ಕೊಳ್ಳೋದು, ತಮ್ಮನ್ನು ತಾವೇ ಹುಡ್ಕೊಳ್ಳೋದು, ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡಿದ್ರೆ ಒಂದು ರೀತಿ ನೀರಸವಾಗಿ ಹೋಯಿತು. ಇಡೀ ದಸರಾ ಕಾರ್ಯಕ್ರಮವನ್ನೇ ಪ್ರಾರಂಭದ ದಿನವೇ ಒಂದು ರೀತಿ ಜನಕ್ಕೆ ಬೇಜಾರು ಬರೋ ಥರ ಮಾಡಾಕ್ಬಿಟ್ರು. ಸರ್ಕಾರ ಬೀಳಿಸುವ ಮಾತು ಯಾರೂ ಹೇಳಿಲ್ಲ. ಯಾರು ಹೇಳಿದ್ದಾರೆ ಸರ್ಕಾರ ಬೀಳಿಸ್ತೀವಿ ಅಂತಂತೇಳಿ? ಸುಮ್ಮನೆ ಇವರೇ ಕುಣಿಯೋದು, ಸರ್ಕಾರ ಬೀಳಿಸ್ತವ್ರೆ, ಸರ್ಕಾರ ಬೀಳಿಸ್ತಾ ಇದ್ದಾರೆ. ಯಾಕೆಂತಾದರೆ ರಾಜಭವನ, ರಾಜ್ಯಪಾಲರು, ಹೈಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟು, ಲೋಕಾಯುಕ್ತ ಎಲ್ಲ ಬಳಸ್ಕೊಂಡು ಬಂದಾಯಿತು. 14 ಸೈಟು ಬಳಸ್ಕೊಂಡ್ಬಂದಾಯಿತು. 14 ಸೈಟು ಎಲ್ಲ ಕೋರ್ಟ್ಗಳು ಎಲ್ಲ ಏನು ಹೇಳಿದ್ರು ಎನ್ಕ್ವೈರಿ ಆಗಲಿ. ನನಗೆ ಅನ್ನಿಸ್ತದೆ ಈ ನಮ್ಮ ರಾಜಕಾರಣಿಗಳು ಓದಲ್ವ ಇವರು ಯಾರು? ಸಿದ್ದರಾಮಯ್ಯನಾದಿಯಾಗಿ ಈ ಮಂತ್ರಿಗಳಾಗಲಿ ಶಾಸಕರುಗಳಾಗಲಿ ಏನೂ ಮಾಡಿಲ್ಲ ನಾವು. ಅಯ್ಯೋ ದೇವ್ರೆ,